ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಂಟರ್ ಬ್ರೇಕ್ ನಡೀತಾ ಇದೆ ಮಕ್ಕಳಿಗೆ. ಸೊ 2 ವೀಕ್ಸ್ ರಜಾ ಕೊಟ್ಟಿದ್ದಾರೆ ಚಿಂತನಿಗೆ. ಸೊ ಹಾಗೆ ಸ್ವಲ್ಪ ಶಾಪಿಂಗಿಗೆ ಕರ್ಕೊಂಬಂದಿದ್ದೆ. ಆ್ಯಂಡ್ ಕಾರ್ ಕೂಡ ವಾಶ್ ಮಾಡಿಸ್ಬೇಕಿತ್ತು. ಕಾರ್ ವಾಶ್ ಮಾಡಿಸಿರ್ಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಆ ಕಡೆ ಈಗ ಹೊರಟಿದ್ದೀನಿ. ಸೊ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಅನ್ನಿಸ್ತು, ಇಲ್ಲಿ ಯಾವ ರೀತಿ ಇರುತ್ತೆ, ಏನು ಹೇಗೆಲ್ಲ ಇರುತ್ತೆ ಫೆಸಿಲಿಟೀಸ್ ಅಂತ. ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ ಅಂತ. ಸೊ ನಾವಿರೋವಂಥ ಸಿಟಿನಲ್ಲಿ ಒಂದು 3-4 ಇದೆ ಈ ರೀತಿ ಕಾರ್ ವಾಶು. ಸೊ ಅದರಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಕಾರ್ ವಾಶ್ ಅಂತಲೇ ಹೇಳ್ಬೋದು. ಸೊ ನೀವು ಆ ಕಡೆ ಎಲ್ಲ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಟ್ರ್ಯಾಶ್ ಕ್ಯಾನ್ಗಳು ರೆಡ್ ಕಲರ್ದು. ಹಾಗೆಯೇ ಅದೆಲ್ಲ ಇಂಟೀರಿಯರ್ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂಥ ಸೆಕ್ಷನ್ನು. ಸೊ ನಾನಿಲ್ಲಿ ಎಂಟರ್ ಆಗ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು 3 ಲೈನ್ ಇದೆ. ಸೊ ನೀವು ಯಾವ ಥರ ಬೇಕು ಸರ್ವಿಸ್ಸು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಸೊ ನಂದು ಮೆಂಬರ್ಶಿಪ್ ಇರೋದ್ರಿಂದ ನಾನು ಮಂತ್ಲಿ ಪೇ ಮಾಡ್ತೀನಿ. ಸೊ ಹಾಗಾಗಿ ನಮಗೆ ಆಟೋಮ್ಯಾಟಿಕ್ಕಾಗಿಯೇ ಗೇಟ್ ಓಪನ್ ಆಗುತ್ತೆ. ಸೊ ಇಲ್ಲ ಅಂದರೆ 1 ಟೈಮ್ ಕೂಡ ಪೇ ಮಾಡಿಬಿಟ್ಟು ಕೂಡ ವಾಶ್ ಮಾಡಿಸ್ಕೋಬಹುದು. ಆ್ಯಂಡ್ ಸರ್ವಿಸ್ ಯಾವುದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಹೋಗುವಂಥದ್ದು. ಸೊ ಇಲ್ಲಿ ಒಬ್ಬ ಗೈಡ್ ಯಾವಾಗಲೂ ನಿಂತಿರ್ತಾನೆ. ಸೊ ನೋಡ್ತಾ ಇರ್ಬೋದು ಆ ಕನ್ವೇಯರ್ ಬೆಲ್ಟ್ ಮೇಲೆ ಯಾವ ರೀತಿ ಹೋಗಬೇಕು ಏನು ಅಂತ ಗೈಡ್ ಮಾಡ್ತಾ ಇರ್ತಾನೆ. ಸೊ ಒಂದ್ಸರಿ ಕನ್ವೇಯರ್ ಬೆಲ್ಟ್ ಮೇಲೆ ವೀಲ್ಸ್ ಹೋದ್ಮೇಲೆ ನ್ಯೂಟ್ರಲಿಗೆ ಹಾಕ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡೋದು ಅಷ್ಟೇ. ಸೊ ಅವನು ಫಸ್ಟ್ ಇಲ್ಲಿ ಪ್ರೀ ಸೋಪ್ ಮಾಡ್ತಾ ಇದ್ದಾನೆ. ಇದಾದಮೇಲೆ ಯಾವುದೇ ರೀತಿ ಹ್ಯೂಮನ್ ಟಚ್ ಇಲ್ಲದೇ ಕಾರು ಫುಲ್ಲು ವಾಶ್ ಮಾಡಿಕೊಂಡು ಬರುತ್ತೆ. ಸೊ ಒಂದು ಪ್ರೀ ಸೋಪ್ ಮಾಡ್ತಿದ್ದ ಹಾಗೆ ಕಾರ್ ವಾಷಿಂಗ್ ಟನಲ್ ಒಳಗೆ ಎಂಟರ್ ಆಯಿತು. ಸೊ ಈಗ ಶ್ಯಾಂಪೂ ವಾಶ್ ಮಾಡ್ತಾ ಇದೆ ಕ್ಲೀನಾಗಿ. ಸೊ ನಾವು ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ಮಂತ್ಲಿ ಪೇ ಮಾಡ್ತೀವಲ್ಲ ನಾವು. ಸೊ ನಾವು ದಿನ ಎಷ್ಟು ಸರಿ ಬೇಕಾದರೂ ಬಂದು ಅನ್ಲಿಮಿಟೆಡ್ ಆಗಿ ಕಾರ್ನ ವಾಶ್ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಅದೊಂದು ನಮಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ರೀತಿ ಮೆಂಬರ್ಶಿಪ್ ತೊಗೊಳ್ಳೋದು. ಸೊ ನೋಡ್ತಾ ಇರ್ಬೋದು ಶ್ಯಾಂಪು ವಾಶ್ ಮಾಡ್ತು, ಆಮೇಲೆ ಹೈ ಪ್ರೆಷರ್ ವಾಟರ್ ಜೆಟ್ಟು ಎಲ್ಲ ಕೆಮಿಕಲ್ ಸೊಲ್ಯೂಷನಿಂದ ಎಲ್ಲ ವಾಶ್ ಆಗಿಬಿಟ್ಟು. ಸೊ ಸ್ಪೆಷಲಿ ಆಲ್ಮೋಸ್ಟ್ ನಾವು ಮಕ್ಕಳ ಜೊತೆನೇ ಬರ್ತೀವಿ ಕಾರ್ ವಾಶ್ಗೆ. ಬಿಕಾಸ್ ಮಕ್ಕಳುಗಳಿಗೆ ಇದನ್ನು ನೋಡೋದಕ್ಕೆ ಒಂಥರ ಖುಷಿ ಪಡ್ತಾರವರು. ಸೊ ಹಾಗಾಗಿ ಸೊ ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆದಮೇಲೆ ಯಾವ ರೀತಿ ಡ್ರೈ ಮಾಡುತ್ತೆ ಅಂತ ಕಾರ್ನ. ಸೊ ಯಾವುದೇ ರೀತಿ ಹ್ಯೂಮನ್ ಟಚ್ ಇಲ್ಲದೇ ಎಲ್ಲ ಕಂಪ್ಲೀಟ್ ಕಾರ್ ವಾಶ್ ಆಯಿತು. ಆ್ಯಂಡ್ ಒಂದು ಡ್ರಾಪು ನೀರು ಇಲ್ಲದೆ ಇರೋ ಥರ ಫುಲ್ಲು ಡ್ರೈ ಕೂಡ ಮಾಡಿ ಹಾಕ್ತು. ಸೊ ಮಲ್ಟಿಪಲ್ ಸರ್ವಿಸ್ ಕೂಡ ಇರುತ್ತೆ, ಪಾಲಿಷಿಂಗು, ವ್ಯಾಕ್ಸಿಂಗು ಈ ರೀತಿ ಎಲ್ಲ. ನೀವು ಅಲ್ಲೇನು ನೋಡ್ತಾ ಇದ್ದೀರಾ ಡ್ರೈ ಆ್ಯಂಡ್ ಶೈನ್ ಅಂತ, ಬಟ್ ನಾವು ಅದನ್ನೇನು ತೊಗೊಂಡಿಲ್ಲ. ಸೊ ಯಾ ಸೊ ಎಲ್ಲ ಮುಗಿತಿದ್ದ ಹಾಗೆ ನಮಗಿಲ್ಲಿ ಗ್ರೀನ್ ಸಿಗ್ನಲ್ ಬರುತ್ತೆ, ದಟ್ ವಿ ಆರ್ ರೆಡಿ ಟು ಗೋ ಅಂತ.
ಸೊ ಇಷ್ಟೊತ್ತು ಎಕ್ಸ್ಟೀರಿಯರ್ ಕಾರ್ ವಾಶ್ ಆಯಿತು. ಈಗ ಇಂಟೀರಿಯರ್ ಕ್ಲೀನ್ ಮಾಡ್ಕೋಬೇಕು. ಸೊ ಆ್ಯಕ್ಚುಲಿ ಇದನ್ನು ಫ್ರೀಯಾಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇದು ಫ್ರೀ ಆ್ಯಕ್ಸಸ್ ಇದೆ ನಮಗೆ, ವಿತೌಟ್ ಪೇ ಮಾಡದೇ ಇರೋ ಥರ ಯಾರು ಬೇಕಾದರೂ ಬಂದು ಕ್ಲೀನ್ ಮಾಡ್ಕೋಬಹುದು. ಸೊ ಇಲ್ಲಿ ವ್ಯಾಕ್ಯೂಮ್ ಆಗಿರಬಹುದು, ಹಾಗೆ ಕ್ಲೀನ್ ಟವಲ್ಸು ಎಲ್ಲ ಇಟ್ಟಿರ್ತಾರೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಗ್ಲಾಸ್ ಕ್ಲೀನರ್ ಈ ರೀತಿ ಎಲ್ಲ. ಹಾಗೆಯೇ ಕಾರ್ ಮ್ಯಾಟ್ ಎಲ್ಲ ಆಟೋಮ್ಯಾಟಿಕ್ಕಾಗಿ ವಾಶ್ ಮಾಡೋವಂಥ ಮಿಷಿನ್ಸ್ ಎಲ್ಲ ಇದೆ. ಬಟ್ ತುಂಬಾ ಚಳಿ ಇತ್ತು, ಸೊ ತುಂಬ ಗಾಳಿ ಚಳಿ ಎಲ್ಲ ಇತ್ತು. ಸೊ ನಾನು ಜಸ್ಟ್ ಸ್ವಲ್ಪ ವ್ಯಾಕ್ಯೂಮ್ ಮಾಡಿಕೊಂಡು ಹೋದೆ ಅವತ್ತು. ನಿಮಗೆ ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಯಾವಾಗಾದರೂ ಇನ್ನೊಂದು ಸರಿ ಹೋದಾಗ ಅದನ್ನು ಮಾತ್ರ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ ಇಲ್ಲೇನೊಂದು ಬಟನ್ ಇದೆ, ಅದನ್ನು ಸ್ಟಾರ್ಟ್ ಕೊಟ್ಟ ತಕ್ಷಣ ಇದು ಆನ್ ಆಗುತ್ತೆ. ಸೊ ನಾವು ಒಳಗಡೆ ಎಲ್ಲ ವ್ಯಾಕ್ಯೂಮ್ನ ಮಾಡ್ಕೋಬಹುದು ಈ ರೀತಿ. ಹಾಗೆ ಹೇಳಿದಾಗೆ ಕ್ಲೀನ್ ಟವಲ್ಸ್ ಎಲ್ಲ ಇಟ್ಟಿರ್ತಾರೆ ಮೈಕ್ರೋ ಫೈಬರ್ದು. ಸೊ ಒಳಗಡೆ ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡ್ಕೋಬಹುದು. ಏನು ಗ್ಲಾಸ್ ಕ್ಲೀನರು ಎಲ್ಲವೂ ಇಟ್ಟಿರ್ತಾರೆ. ಆ್ಯಂಡ್ ಒರೆಸ್ಕೊಂಡಾದ್ಮೇಲೆ ಅದನ್ನೆಲ್ಲ ಹಾಕೋದಕ್ಕೆ ಒಂದು ಬಕೆಟ್ ಕೂಡ ಇಟ್ಟಿರ್ತಾರೆ. ಹಾಗೆ ಈ ರೀತಿ ಕಸಗಳನ್ನೆಲ್ಲ ಹಾಕೋದಕ್ಕೆ ಟ್ರ್ಯಾಶ್ ಕ್ಯಾನ್ ಕೂಡ ಇಟ್ಟಿರ್ತಾರೆ. ಸೊ ಇನ್ನೂ ತುಂಬ ಫೆಸಿಲಿಟೀಸ್ ಇದೆ. ಸೊ ನಾನು ಮೇಯ್ನಾಗಿ ಏನು ತೋರಿಸ್ಬೇಕು ಅಂದ್ಕೊಂಡಿದ್ನು ಅದೆಷ್ಟು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕಾರೆಲ್ಲ ವಾಶ್ ಮಾಡಿಸ್ಕೊಂಡ್ಬಿಟ್ಟು ಈಗ ನಾನು ಗ್ಯಾಸ್ ಸ್ಟೇಷನಿಗೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ ಬೈ ದ ವೇ ಇಲ್ಲಿ ಪೆಟ್ರೋಲ್ನ ಗ್ಯಾಸ್ ಅಂತ ಕರೀತಾರೆ. ಸೊ ಅದಕ್ಕೆ ನಾನು ಪೆಟ್ರೋಲ್ ಬಂಕ್ ಅನ್ನೋ ಬದಲು ಗ್ಯಾಸ್ ಸ್ಟೇಷನ್ ಅಂತ ಅಂದೆ. ಸೊ ಕಾರ್ಡೆಲ್ಲ ಆಕ್ಸೆಪ್ಟ್ ಆದಮೇಲೆ ಇಲ್ಲಿ ನಾಸಲ್ನ ರಿಮೂವ್ ಮಾಡು ಅಂತ ಹೇಳುತ್ತೆ. ಸೊ ಆಮೇಲೆ ನಾವು ಗ್ರೇಡ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ನ ಫಿಲ್ ಮಾಡ್ಕೊಳ್ಳೋ ಅಂಥದ್ದು. ಸೊ ನನಗೆ ಇವತ್ತು $3 ಸಮಥಿಂಗ್ ಬಿತ್ತು ಒಂದು ಗ್ಯಾಲನ್ಗೆ. ಸೊ ಒಂದು ಗ್ಯಾಲನ್ ಅಂದರೆ 3.5 ಲೀಟ್ರು. ಆ್ಯಂಡ್ 3.5 ಲೀಟ್ರಿಗೆ ನನಗೆ $282 ಆಯಿತು. ಸೊ ಲೀಟರು ಇಲ್ಲಿ ಗ್ಯಾಲನ್ ಅಂತ ಅಂತಾರೆ, ಇಂಡಿಯಾದಲ್ಲಿ ಲೀಟರ್ ಅಂತ ಅಂತಾರೆ. ಸೊ ಅದಕ್ಕೆ ಹೇಳಿದೆ, ಒಂದು ಗ್ಯಾಲನ್ ಅಂದರೆ 3.5 ಲೀಟ್ರು. ಆ್ಯಂಡ್ ಆಲ್ರೆಡಿ ಗೊತ್ತಿರೋ ಹಾಗೆಯೇ ಇಲ್ಲಿ ಯಾರೂ ಇರೋದಿಲ್ಲ ಪೆಟ್ರೋಲ್ ಗ್ಯಾಸ್ ಎಲ್ಲ ಹಾಕೋದಕ್ಕೆ. ಸೊ ನಾವೇ ಎಲ್ಲ ಮಾಡ್ಕೋಬೇಕು. ಆ್ಯಂಡ್ ತುಂಬಾ ಈಸಿ ಇರುತ್ತೆ, ಎಂಥವ್ರಿಗೆ ಬೇಕಾದರೂ ಗೊತ್ತಾಗ್ಬಿಡತ್ತೆ. ಸೊ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟೇಷನ್ ಯಾವ ರೀತಿ ಇದೆ ಅಂತ. ಆ್ಯಂಡ್ ತುಂಬಾ ಚಳಿ ಇತ್ತು ಅವತ್ತು, ತುಂಬ ಗಾಳಿ ಚಳಿ ಎಲ್ಲ ಇತ್ತು. ಸೊ ಮಕ್ಕಳು ಒಳಗಡೆ ಕೂತ್ಕೊಂಡಿದ್ದಾರೆ. ಸೊ ಹೇಳಿದ್ನಲ್ಲ, ಒಂದು ಗ್ಯಾಲನ್ಗೆ $3.29 ಸಮಥಿಂಗ್ ಇತ್ತು. ಸೊ $282. ಸೊ ನಂದು ಟೋಟಲ್ ಬಂದುಬಿಟ್ಟು $30.09 ಆಯಿತು. ಟೋಟಲ್ 9 ಗ್ಯಾಲನ್ ಸಮಥಿಂಗ್ಗೆ. ಸೊ $30 ಅಂದರೆ ಆಲ್ಮೋಸ್ಟ್ 2,500. ಸೊ 2,500ಕ್ಕೆ ನನಗೆ ಒಂದು 34 ಲೀಟ್ರು ಪೆಟ್ರೋಲ್ ಬಂದಂಗೆ ಆಯಿತು. ಸೊ 34 ಲೀಟ್ರಲ್ಲಿ ನಾವು ಆರಾಮಾಗೆ ಒಂದು 600 ಕಿಲೋಮೀಟ್ರು ಓಡಿಸ್ಬೋದು. ನನ್ನ ಗಾಡಿ ಏನಿದೆ ಅದು ನಿಸಾನ್ ಕಂಪ್ನಿದು. ಸೊ ನಮ್ಮ ಮನೆಯಿಂದ ಈ ಗ್ಯಾಸ್ ಸ್ಟೇಷನ್ ಜಸ್ಟ್ 2 ಮಿನಿಟ್ಸ್ ಅಷ್ಟೇ, ಶೆಲ್ದು. ಸೊ ಇಲ್ಲೇ ಸುತ್ತಮುತ್ತ ಫಾರ್ಮರ್ಸ್ ಮಾರ್ಕೆಟ್ ಎಲ್ಲ ಇರುತ್ತೆ. ಸೊ ಹಾಗೆ ತೋರಿಸ್ತಾ ಇದ್ದೀನಿ. ತುಂಬ ಕತ್ಲಾಗ್ಬಿಟ್ಟಿತ್ತು ಅವತ್ತು. ಇನ್ನು ಸಂಜೆ 5:30-6 ಗಂಟೆ ಟೈಮಲ್ಲಿ ಅಷ್ಟೇ. ಸೊ ಹೇಗೆ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.